ಎಷ್ಟೋ ಮಂದಿ ಸಾಧಕರು, ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಸಾಧಕರು ಬಂದಿರ್ತಾರಲ್ಲ, ಅವರಿಗೆ ಈ ಮಂತ್ರ ಹೇಳ್ರಿ, ಆ ಮಂತ್ರ ಹೇಳ್ರಿ, ಇದನ್ನು ಹೇಳ್ರಿ, ಈ ಶಬ್ದವನ್ನು ಉಚ್ಚರಿಸ್ರಿ, ಆ ನಂತರ ಈ ಸಾಧನ ಮಾಡಿರಿ, ಅಗ್ನಿಕ್ರಿಯೆ ಮಾಡಿರಿ, ಲಿಂಬೆ ನಿಡಿಸಿ ಹಾಕ್ರಿ ಇಂಥವೆಲ್ಲ ಹೇಳಿದಾಗ ಅವ್ರದ್ದು ಒಂದೇ ಒಂದು ಪ್ರಶ್ನೆ ಹೆಣ್ಮಕ್ಳದು, ಗುರುಜಿ ಮಾಡ್ತೀವಿ ಖರೆ, ಆದ್ರೆ ಮುಟ್ಟು ಬಂದಾಗ ಏನು ಮಾಡಬೇಕು? ಅವ್ರದ್ದು ಪಾಪ ಎಷ್ಟು ಅಗದಿ ಮೆತ್ತಗೆ ಕೇಳ್ತಾರೆ, ಮುಟ್ಟು ಬಂದಾಗ ಏನು ಮಾಡಬೇಕು ಅಂತ ತಿಳ್ಕೊಂಡು ಕೇಳ್ತಾರೆ. ಹೌದಾ? ಹಂಗೆ ನೋಡಿದ್ರೆ ನಮ್ಮ ಹಿಂದೂ ಧರ್ಮ ಅಂತ ಹೇಳಬೇಕು ಅನ್ನೋ ನಮ್ಮ ಎಸ್ಪೆಷಲಿ ವೀರಶೈವ ಧರ್ಮದೊಳಗೆ ನಮಗೆ ಮಡಿ ಮೇಲ್ಗೇನೆ ಇಲ್ಲರಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಬಂತಲ್ಲ, ಅದೊಂದು ನೈಸರ್ಗಿಕ ಸಹಜ ಕ್ರಿಯೆ. ಸ್ನಾನ ಮಾಡಿ ವಿಭೂತಿ ತಗೊಂಡ್ಬಿಟ್ರೆ, ಲಿಂಗ ಪೂಜೆ ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು ಅಂತ ನಾವೆಲ್ಲ ಹೇಳ್ತಿರ್ತೀವಿ. ಆದರೆ ಇಲ್ಲಿ ಮನಸ್ಸು ಭಾಳ ಮುಖ್ಯ ಅದ. ಅವು ಮನಸ್ಸಿನಾಗ ನಾ ಇನ್ನೂ ಅಪವಿತ್ರದಿನಂತ ಭಾವನಾ ಇದ್ರೆ ಏನು ಮಾಡ್ಲಿಕ್ಕಾಗತ್ತೆ? ಅದಕ್ಕೆ ಹೇಳ್ತೀನಿ, ಇದನ್ನು ನೀವು ನಾನು ಹೇಳಿದಂಥ ಸೂತ್ರವನ್ನು ಮಾಡಿ. ಹೆಣ್ಮಕ್ಳು ಯಾವುದೇ ಒಂದು ಇದನ್ನು ಮಾಡಿದಾಗ ಇದನ್ನು ಮಾಡಿದ್ರೆ ನಾನು ಹೇಳ್ತಕ್ಕಂಥ ಈ ತಂತ್ರ ನೀವು ಜಳಕ ಮಾಡ್ತಕ್ಕಂಥ ನೀರನ್ನು ಗಂಗೆಯ ಅಷ್ಟೇ ಪವಿತ್ರ ಮಾಡ್ತತಿದ್ದು. ಏನು ಅದೇ ಹೇಳ್ತೀನಲ್ಲ, ದೈವಿಕ ಚೂರ್ಣ. ಯಾವಾಗ ನೀವು ಮುಟ್ಟಾಗ್ತದೋ ಸ್ನಾನ ಮಾಡಿರಿ. ಸ್ನಾನ ಮಾಡೋ ಕಾಲಕ್ಕೆ ಒಂದು ಅರ್ಧ ಚಮಚ ಸಾಕ್ರಿ, ಅರ್ಧ ಚಮಚ ದೈವಿಕ ಚೂರ್ಣವನ್ನು ಹಾಕಿ, ಅರ್ಧ ಚಮಚ ದೈವಿಕ ಚೂರ್ಣ, ಒಂದು ಸ್ವಲ್ಪ ಪಚ್ಚ ಕರ್ಪೂರ, ಆನಂತರ ಒಂದು ಅರ್ಧ ಚಮಚೆ ಪಟಕ, ಅರ್ಧ ಚಮಚೆ ಪಟಕ, ಅರ್ಧ ಚಮಚೆ ಪಚ್ಚ ಕರ್ಪೂರ, ಅರ್ಧ ಚಮಚೆ ದೈವಿಕ ಚೂರ್ಣ, ಅರ್ಧ ಚಮಚ ಸೈಂಧವಲವನ ಉಪ್ಪಿನ ಪುಡಿ, ಸೈಂಧವಲವನ ಉಪ್ಪಿನ ಪುಡಿ, 4 ಸಾಮಾನು. ಇನ್ನೂ 7 ಬರ್ತಾವ. ಆದ್ರೆ ಆ 7ರೊಳಗೆ ಇದು ಪರಮ ಅದ್ಭುತ ವಸ್ತುಗಳಿದಾವೆ, ತಾಂತ್ರಿಕ ವಸ್ತುಗಳಿದಾವ. ಇವು ನೀವು ಜಳಕ ಮಾಡ್ತಕ್ಕಂಥ ನೀರನ್ನು ಗಂಗೆಯಷ್ಟೇ ಪವಿತ್ರ ಮಾಡಿ ಇಟ್ಟುಬಿಡ್ತಾವೆ ನೀವು. ಗಂಗಾನೇ ಅದು, ಆ ಗಂಗಾ ಬಂದಾಳದ, ಗಂಗಾನ ಅವತಾರ ಬಂದತಲ್ಲೇ. ಗಂಗೆ ಅಲ್ಲಿ ಆವಿರ್ಭವಿಷ್ಯಾಳ. ಸ್ನಾನ ಮಾಡಿಬಿಡಿ, ಈ ಪ್ರಶ್ನೆಯನ್ನು ಕೇಳಲೇಬೇಡಿ. ನನಗೆ ಮುಟ್ಟಾದಾಗ ಏನು ಮಾಡಬೇಕು ಅಂತ ತಿಳ್ಕೊಂಡು ನೀವು ಶುದ್ಧ ಆಗಿಬಿಡ್ತೀರಿ. ಅಷ್ಟು ನಿಮಗೆ ಇದು ಇರ್ಲಿಕ್ಕಪ್ಪ ಅಂತಂದ್ರೆ ಒಂದು ಮಂತ್ರ ಬರ್ತದೆ. ಇದನ್ನೆಲ್ಲ ಹಾಕಿ ಭಾಳ ಮಂದ ಅದನ್ನು ಹಾಕ್ತಿರಲ್ಲ, ಅದನ್ನು ಹಾಕಿ ಒಂದು ಬೌಲ್ನಾಗ ಅಥವಾ ತೆಂಬಿಗೆ ಒಳಗೆ ಹಿಡ್ಕೊಂಡು ಓಂ ಅಪವಿತ್ರ ಪವಿತ್ರೋವ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯ ಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ. ಈ ಮಂತ್ರವನ್ನು ಕೂಡ ನಿಮಗೆ ಸ್ವಲ್ಪ ಕಿರಿಕಿರಿ ಆಗಲಾರ್ದಂಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೀನಿ, ಅದರ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಇದು ಕೂಡ ಅಷ್ಟೇ ಪವಿತ್ರದ. ಅದ್ರ ಮುಂದೆ ಇನ್ನೂ ಸ್ವಲ್ಪ ಮುಂದುವರೆದು ಇನ್ನೂ ಸ್ವಲ್ಪ ನಿಮಗೆ ಮಾಡೋ ಇಚ್ಛೆ ಇತ್ತಪ್ಪ ಅಂದರೆ ಓಂ ಅಪವಿತ್ರ ಪವಿತ್ರೋವ ಸರ್ವ ವಸ್ತಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಅಂತ ಹೇಳಿ ಅಸ್ಕಿನ್ ಕಲಸೆ ಗಂಗಾದಿ ನದೀಹಿ, ಅಸ್ಕಿನ್ ಕಲಸೆ ಹಾಗೆ ಹಿಡ್ಕೊಂಡಿರ್ತೀರಲ್ಲ, ಅಸ್ಕಿನ್ ಕಲಸೆ ಗಂಗಾದಿ ನದೀಹಿ ಜಲಂ ಆವಾಹಯಾಮಿ. ಅಸ್ಕಿನ್ ಕಲಸೆ ಅಂದರೆ ಈ ಕಲಶದೊಳಗೆ ಆ ಗಂಗಾ ಸರಸ್ವತಿ ಯಮುನೆ ಅಂತ ಇವನು ಇರದಾರಲ್ಲ, ಅವೆಲ್ಲ ನದಿಗಳನ್ನು ಇಲ್ಲಿ ನಾನು ಆಹ್ವಾನ ಮಾಡ್ತೀನಿ. ತನ್ಮೂಲಕ ಇದೆಲ್ಲ ಶುದ್ಧೀಕರಣ ಆಗ್ತದೆ. ಅಸ್ಕಿನ್ ಕಲಸೆ ಗಂಗಾದಿ ನದೀಹಿ ಜಲಂ ಆವಾಹಯಾಮಿ, ಆವಾಹಯಾಮಿ ಮುಗಿತು. ಹಾಕಿ ಸ್ನಾನ ಮಾಡ್ರಿ. ಮರ್ತು ಬಿಡ್ರಿ ಅದನ್ನು, ನಾನು ಅಪವಿತ್ರ ಅನ್ನೋದು ಮರ್ತು ಬಿಡ್ರಿ. ಹೌದಾ? ಕೆಲವು ಮಂದಿ ಏನು ಮಾಡ್ತಾರೆ, ಗಂಗೆ ಇದನ್ನು ಹಿಡಿದುಕೊಂತಾರೆ ನೀರು. ಅವೆಲ್ಲ ಹಾಕಿದ ಮೇಲೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಸ್ಕಿನ್ ಕಲಸೆ ಗಂಗಾದಿ ನದಿ ಜಲಂ ಆವಾಹಯಾಮಿ ಮುಗಿದು. ಅಪವಿತ್ರ ಪವಿತ್ರವ ಹೇಳಿದ ಮೇಲೆ ಗಂಗೆ ಚ ಯಮುನೆ ಚೈವನ್ನು ಕುಡಿಸ್ಬೋದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವು ಪವಿತ್ರ 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 ಎಲ್ಲ ಮತ್ತಷ್ಟು ಪವಿತ್ರ. ನಿಮ್ಮ ಮನಸ್ಸಿನ ಜಾಡ್ಯವನ್ನು ಕಳೆದು ಹೋಗಲಿಕ್ಕೆ ಮತ್ತಷ್ಟು ಪವಿತ್ರ ಭಾವನೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ತಂತ್ರಗಳು, ಮಂತ್ರಗಳು. ಗೊತ್ತಾಯ್ತಲ್ಲ? 4 ವಸ್ತು ಹಾಕ್ರಿ: ದೈವಿಕ ಚೂರ್ಣ, ಸೈಂಧವಲವನ ಉಪ್ಪಿನ
ಚೂರ್ಣ ಅರ್ಧ ಚಮಚೆ, ಆನಂತರ ಪಟಕದ ಚೂರ್ಣ, ಆನಂತರ ಪಚ್ಚ ಕರ್ಪೂರದ ತುಂಡನ್ನು ಪುಡಿ ಪುಡಿ ಮಾಡಿ ಹಾಕ್ರಿ. ಸ್ವಲ್ಪ ಹಿಂಗೆ ಕೈಲಿ ಇದು ಮಾಡಿಬಿಡ್ರಿ. ಇನ್ನು ಭಾಳದವ್ರಿ ನಮ್ಮ ನೀರನ್ನು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಭಾಳದವು. ಇನ್ನೊಂದು ಹೇಳೇನು, ಅದೊಂದು ಹೇಳೇ ಬಿಡ್ತೀನಿ ನಿಮಗೆ. ಒಂದು ಮಾಡಿದಿರ, ಇವನು ಹಾಕಿದಿರ, ಕೈಯಾಗ ಒಂದಿಷ್ಟು ತೊಗೊಂಡು ಅಪವಿತ್ರ ಹೇಳ್ರಿ, ಅಥವಾ ಇನ್ನೂ ಇರಲಿ ಅಂತ ತಗೊಂಡು ಗಂಗೆ ಚೇಮನೆ ಚೇವ ಹೇಳ್ರಿ. ಆಮೇಲೆ ಲಾಸ್ಟಕ್ಕೆ ಅಸ್ಕಿನ್ ಕಲಸೆ ಗಂಗಾದಿ ನದೀಹಿ ಜಲಂ ಆವಾಯಾಮಿ ಹೇಳಿದ್ರಿ. ಆಮೇಲೆ ಹೇಳ್ತೀನಿ, ತೋರ್ಬೇಳಿನಿಂದ ಆ ಬಕೆಟ್ನೊಳಗಿರ್ತಕ್ಕಂಥ ನೀರಿನ ಮೇಲೆ 4 1 8 ತೋರ್ಬೇಳಿನಿಂದ ನೀರಿನ ಮೇಲೆ ನೀರು ಟಚ್ ಮಾಡಬೇಕು. ನೀರು ಟಚ್ ಮಾಡಿ 4 ಅಂತ ಬರೀರಿ. ಬಕೆಟಿನ ನೀರಿನೊಳಗೆ 4 ನೀರು ಮೇಲೇ ಕೊರೀರಿ. ಅದು ಮೂಡಿದ್ದು ಅದನ್ನ ಏನು ತಿಳ್ಕೊಬೇಡ. 4 ಕೈಲೇ ಈ ತರ್ಜನಿ ಬೆರಳಿನಿಂದ 4 ನೀರಿನ ಮೇಲೆ, ಮತ್ತು 4 ಮತ್ತು 1 ಮತ್ತು 8. ಇದಕ್ಕೆ ಆ್ಯಂಜಲ್ ನಂಬರ್ ಅಂತೀವಿ ನಾವು, ದೇವತಾ ಸಂಖ್ಯೆಗಳು. 741 ಆಯಿತು, 108 ಆಯಿತು, ಎಲ್ಲ ದೇವತಾ ಸಂಖ್ಯೆಗಳು. ಹೌದಾ? ಭಾಳ ಬೇರೆ ಬೇರೆ ಆ್ಯಂಜಲ್ ನಂಬರ್ ಅಂತೀವಿ ನಾವು. ಆ್ಯಂಜಲ್ ನಂಬರ್ಗಳು ಬರ್ಕೊಂಡ್ರೆ ಸಾಕು, ರೊಕ್ಕ ಬರ್ತದೆ. ತೇಜಪತ್ರದ ಮೇಲೆ ಆ್ಯಂಜಲ್ ನಂಬರ್ ಬರೆದು ದೈವಿಕ ಚೂರ್ಣ ಹಾಕಿದ್ರೆ ಅದು ರೊಕ್ಕ ಬರ್ತದೆ. ಅದನ್ನು ಸುಡಬೇಕು, ರೊಕ್ಕ ಬರ್ತದೆ. ಸಾಕಷ್ಟು ತಂತ್ರಗಳು ಅದಾವ್ರಿ. ಬಟ್ ನಾ ಹೇಳ್ತೀನಲ್ಲ, ಇವೆಲ್ಲ ಹುಸಿ ಅನ್ನೋರಿಗೆ, ಇವೆಲ್ಲ ಏನು ಹುಚ್ಚದ ಅಂತ ಅಂದ್ರಪ್ಪ ಅಂದ್ರೆ ನಾನು ಏನು ಮಾಡಲಿ? ಎಷ್ಟೋ ಮಂದಿ ಬೈಕೊಂತಾರೆ ನನಗೆ, ಇವೆಲ್ಲ ಮೂಢನಂಬಿಕೆಯನ್ನು ಮಾಡಕತ್ತಾರೆ. ಮೂಢನಂಬಿಕೆ ಅಲ್ಲೋ ಮೂರ್ಖರೇ. ನಿಮ್ಗೆ ಸೊಕ್ಕದ, ಎಲ್ಲಿ ಮಟ್ಟ ನಿಮ್ಗೆ ಸೊಕ್ಕದ ಅಲ್ಲಿ ಮಟ್ಟ ಇವೆಲ್ಲ ಮೂಢನಂಬಿಕೆ ಆಗ್ತವ. ನಿಮ್ಮ ಬದುಕಿನೊಳಗೆ ಇತರರಿಗೆ ಕಷ್ಟ ಬಂದುತ್ತಲ್ಲ, ಆ ಥರ ಕಷ್ಟ ಬಂದಾಗ ತಗ್ಗಿ ಮಾಡ್ತೀರಿ. ಎಲ್ಲರೂ ಏನು ಮಾಡೋದು ಮಾಡ್ತೀರಿ. ಎಲ್ಲಿ ಮಟ್ಟ ಸೊಕ್ಕ ಇರ್ತದೆ ನಿಮ್ಮ ಪ್ರಶ್ನೆ ಹುಡ್ತಾವೆ ಮನಸ್ಸಿನಾಗೆ. ಇಂಥ ಪ್ರಶ್ನೆಗಳನ್ನು, ಮೊಂಡಾಟಗಳನ್ನು ನಾನು ಮಾಡಿದ್ದೀನಿ ಒಂದು ಕಾಲಕ್ಕೆ. ಸೊಕ್ಕಿನ ಪ್ರಶ್ನೆ ಹಾಕಿದ್ರು ನಾನು ಮೆತ್ತಗಾಗಿ. ನಾನೆಲ್ಲ ಪರಮಾತ್ಮ ನಮ್ಮ ಸೊಕ್ಕನ್ನು ಮುರಿತಾನೆ. ಇದು ನಂಬಿಕೆಯ ಆಧಾರಿತ, ತಿಳ್ಕೊಂಬಿಡ್ರಿ. ನಂಬಿಕೆಯ ಆಧಾರಿತ. ಇಡೀ ನಮ್ಮ ಭಾರತ ಖಂಡವೇ, ಭಾರತ ದೇಶವೇ ನಂಬಿಕೆ ಆಧಾರಿತ. ಅದು ನಂಬಿದರೆ ನಂಬ್ರಿ, ಬಿಟ್ಟರೆ ಬಿಡ್ರಿ. ಮತ್ತೊಬ್ಬರ ನಂಬಿಕೆಗೆ ನೀವು ಧಕ್ಕೆ ಕೊಡಬೇಡ್ರಿ. ಅವ್ರು ನಂಬ್ತಾರಪ್ಪ ಅಂದ್ರೆ ಅವ್ರಿಗೆ ಯಾಕೆ ಬೈತೀರಿ ನೀವು? ನಿಮಗೇನು ಹಕ್ಕದ? ಅದು ಅವ್ರವ್ರ ಇಷ್ಟ. ಮೂರ್ಖರು ಅನ್ನೋಕೆ ನಿಮಗೇನು ಹಕ್ಕದ? ಅವ್ರಿಗೆ ಬೇಕಾಗೈತಿ, ಅವ್ರಿಗೆ ತ್ರಾಸಾಗೈತಿ, ಅವ್ರು ಮಾಡ್ತಾರೆ. ಅದನ್ನು ಮೂಢನಂಬಿಕೆ ಅನ್ನೋಕೆ ಹಕ್ಕಿಲ್ಲ. ಇದನ್ನು ನಂಬಿದ್ರೆ ನೀವು ನಂಬ್ರಿ, ಅವ್ರಿಗೆ ನಂಬೇಡ ಅಂತ ಹೇಳೋದು ಹಕ್ಕಿಲ್ಲ ನಿಮ್ಗೆ. ಅದು ಅವ್ರವ್ರ ಇಷ್ಟ. ಗೊತ್ತಾಯ್ತಲ್ಲ? ಶ್ರೀ ಗುರುದೇವ್.